ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಳಿಸ್ಫುರತ್ ತಾರಾನಾಯಕಶೇಖರಾಂ ಸ್ಮಿತಮುಖೀಂ ಆಪೀನವಕ್ಷೋರುಹಾಂ ಪಾಣಿಭ್ಯಾಮಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ಶ್ರೀಲಲಿತಾ ಸಹಸ್ರನಾಮದಲ್ಲಿ 850ನೇ ನಾಮ ವರ್ಣರೂಪಿಣಿ, ಅಕ್ಷರ ಸ್ವರೂಪಿ. ಅಕಾರದಿಂದ ಕ್ಷಕಾರಾಂತವಾಗಿರುವಂತಹ ಸರ್ವ ವರ್ಣಗಳ ಸ್ವರೂಪದಿಂದ ಇರೋಳು ಆ ದೇವಿ. ಅಕ್ಷರ ಪರಬ್ರಹ್ಮ ಸ್ವರೂಪಿ, ಎಂದಿಗೂ ನಾಶ ಆಗದೇ ಇರೋದನ್ನು ಅಕ್ಷರ ಅಂತ ಹೇಳೋದು. ಅಂತಹ ಶಾಶ್ವತ ಸ್ವರೂಪಿ ಆ ಜಗನ್ಮಾತೆ. ಪಾಣಿನಿಯ ಶಿಕ್ಷೆಯಲ್ಲಿ ಒಂದು ಮಾತಿದೆ, ತ್ರಿಷಷ್ಟಿ ಚತುಷ್ಷಷ್ಟಿರ್ವರ್ಣಾ ಶಂಭುಮತೆ ಮತಾಃ ಪ್ರಾಕೃತೆ ಸಂಸ್ಕೃತೆ ಚಾಪಿ ಸ್ವಯಂ ಪ್ರೋಕ್ತಾಃ ಸ್ವಯಂಭುನಾ. ಶಂಭುವಿನ ಮತದ ಪ್ರಕಾರ 63 ಅಥವಾ 64 ಅಕ್ಷರಗಳಿವೆ. ಇವುಗಳನ್ನು ಪ್ರಾಕೃತದಲ್ಲಿ ಮತ್ತು ಸಂಸ್ಕೃತದಲ್ಲಿ ಸ್ವಯಂಭುವನೇ ಹೇಳಿರೋನು ಅಂತ. ಈ ವರ್ಣ ಅಂದರೆ ಬಣ್ಣ ಅನ್ನೋ ಅರ್ಥನೂ ಇದೆ. ಸಮಸ್ತ ಬಣ್ಣಗಳಲ್ಲಿ ಕಂಡುಬರುವಂತಹ ಕಾಂತಿ ಸ್ವರೂಪಗಳು ಈಕೆ. ತೇಜೋರೂಪಿಯಾಗಿ ಎಲ್ಲರ ಹೃದಯದಲ್ಲಿ ಬೆಳಗ್ತಾ ಇರುವಂತಹ ಮಾತೆ ಈಕೆ. ನಾನಾ ವರ್ಣಗಳಲ್ಲಿ ಪ್ರಕಟಳಾಗಿ ತನ್ನ ಸಾಮರ್ಥ್ಯವನ್ನು ತೋರಿಸ್ತಾ ಇರೋಳು ಆ ಜಗನ್ಮಾತೆ. ಚಾತುರ್ವರ್ಣಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅನ್ನೋ ಗೀತೆಯ ನುಡಿಯಂತೆ ಆ ಜಗನ್ಮಾತೆನೇ ಸೃಷ್ಟಿಸಿರುವಂತಹ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನೋ 4 ವರ್ಣಗಳ ಸ್ವರೂಪಿನೂ ಆಕೆನೇ ಆಗಿದ್ದಾಳೆ. ಸಮಾಜದ ಸುವ್ಯವಸ್ಥೆಗಾಗಿ ಈ ವರ್ಣಗಳನ್ನು ಸೃಷ್ಟಿಸಿ ಅದರ ಧರ್ಮಗಳನ್ನು ನಿಯಾಮಿಸಿ ಅದರ ಸ್ವರೂಪವೂ ಸಹ ತಾನೇ ಆಗಿದ್ದಾಳೆ ಆ ಜಗನ್ಮಾತೆ. 851ನೇ ನಾಮ ಜನ್ಮ ಮೃತ್ಯು ಜರಾತಪ್ತ ಜನ ವಿಶ್ರಾಂತಿದಾಯಿನಿ. ಹುಟ್ಟು, ಸಾವು, ಮುಪ್ಪು ಇವುಗಳಿಂದ ಬಳಲಿರುವಂತಹ ಜನರಿಗೆ ವಿಶ್ರಾಂತಿಯನ್ನು ನೀಡುವಂಥವಳು. ಹುಟ್ಟಿದ ಪ್ರತಿಯೊಂದು ಜೀವಿನೂ ಮರಣವನ್ನು ಹೊಂದಲೇಬೇಕು. ಬಾಲ್ಯ, ಯೌವನ, ವಾರ್ಧಕ್ಯ ಈ ಅವಸ್ಥೆಗಳನ್ನು ಅನುಭವಿಸಲೇಬೇಕು. ಜನ್ಮಕಾಲದಿಂದ ಮರಣಕಾಲದವರೆಗೂ ಪ್ರತಿಯೊಂದು ಅವಸ್ಥೆಯಲ್ಲೂ ಆ ಜೀವಿ ನಾನಾ ಕಷ್ಟಗಳನ್ನು ಎದುರಿಸ್ತಾನೇ ಇರ್ತಾನೆ, ದುಃಖವನ್ನು ಅನುಭವಿಸ್ತಾನೇ ಇರ್ತಾನೆ. ಬಾಲಸ್ತಾವತ್ ಕ್ರೀಡಾಸಕ್ತಃ ತರುಣಸ್ತಾವತ್ ತರುಣೀಸಕ್ತಃ ವೃದ್ಧಸ್ತಾವತ್ ಚಿಂತಾಸಕ್ತಃ ಪರೇ ಬ್ರಹ್ಮಣಿ ಕೋಪಿನಾಸಕ್ತಃ ಅಂತ ಶ್ರೀ ಶಂಕರ ಭಗವತ್ಪಾದರು ಭಜಗೋವಿಂದಂ ಸ್ತೋತ್ರದಲ್ಲಿ ಸಾರಿ ಹೇಳಿದ್ದಾರೆ. ಹಾಗೆ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಚಿಂತೆ ಕಾಡ್ತಾನೆ ಇರುತ್ತೆ. ಇಂತಹ ಲೌಕಿಕ ಚಿಂತೆಗಳಲ್ಲೇ ಮುಳುಗಿರೋರು ಹಲವಾರು ಜನ್ಮಗಳನ್ನು ಎತ್ತಿದ್ರು ಅದೇ ಚಿಂತೆಯಲ್ಲೇ ಇರ್ತಾರೆ. ಹಾಗಾಗಿ ಮತ್ತೆ ಹುಟ್ಟು ಸಾವು ಆ ಚಕ್ರದಲ್ಲೇ ತಿರುಗಾಡ್ತಾನೆ ಇರ್ತಾರೆ. ಆದರೆ ನಮ್ಮ ಮನಸ್ಸನ್ನು ಲೌಕಿಕ ಚಿಂತೆ ಜಂಜಾಟಗಳಿಂದ ದೂರ ಮಾಡಿ ಭಗವತ್ ಚಿಂತೆಯಲ್ಲಿ ತೊಡಗಿಸಿದ್ರೆ, ಭಕ್ತಿಯಿಂದ ಜಗನ್ಮಾತೆಯ ಆರಾಧನೆಯನ್ನು ಮಾಡಿದ್ರೆ ಯಾವುದೇ ಲೌಕಿಕ ದುಃಖಗಳು ನಮ್ಮನ್ನು ಕಾಡಲ್ಲ. ನಿಷ್ಕಾಮ ಕರ್ಮಗಳನ್ನು ಆಚರಿಸೋಂಥವ್ರಿಗೆ ಯಾವ ಬಂಧನಗಳೂ ಬಾಧಿಸಲ್ಲ. ಜಗನ್ಮಾತೆಯ ಕೃಪೆಯಿಂದ ಸಹಜ ಶಾಂತ ಸ್ಥಿತಿಯನ್ನು ಅನುಭವಿಸಂತಹ ಪುಣ್ಯಜೀವಿಗಳಾಗ್ತಾರೆ. ದೇವಿಯ ಅನುಗ್ರಹವನ್ನು ಪಡೆದು ಆತ್ಮಜ್ಞಾನವನ್ನು ಹೊಂದಿ ಆತ್ಮಾನಂದದಲ್ಲಿ ಲೀನವಾಗಿರ್ತಾರೆ. ಜಗನ್ಮಾತೆ ಸಾಧಕರಿಗೆ ಉನ್ಮನೀಯ ಅವಸ್ಥೆಯನ್ನು ಅಥವಾ ಸಹಜ ಸಮಾಧಿಯ ಆನಂದವನ್ನು ಅನುಭವಿಸುವಂತೆ ಅನುಗ್ರಹ ಮಾಡ್ತಾಳೆ. ಪುನರ್ಜನ್ಮದ ಸುಳಿಯಿಂದ ಪಾರು ಮಾಡಿ ಶಾಶ್ವತ ಸುಖವನ್ನು ಕರುಣಿಸೋಳು ಆ ಶ್ರೀಮಾತೆ. ಎಲ್ಲಿಯವರೆಗೆ ಬಂಧನ ಪ್ರಾಪ್ತಿಯಾಗುವಂತಹ ಕರ್ಮಗಳನ್ನು ನಾವು ಮಾಡ್ತಾನೇ ಇರ್ತೀವೋ ಅಲ್ಲಿಯವರೆಗೂ ಪುನರ್ಜನ್ಮವನ್ನು ನಾವು ತಪ್ಪಿಸ್ಕೊಳ್ಳೋಕ್ಕಾಗೋದೇ ಇಲ್ಲ. ಹುಟ್ಟಿದ ಜೀವಿ ಮರಣವನ್ನು ಹೊಂದಲೇಬೇಕು, ಮತ್ತೆ ಪುನಃ ಹುಟ್ಟಲೇಬೇಕು. ಇದು ಪ್ರಕೃತಿ ನಿಯಮ. ಈ ಚಕ್ರದಲ್ಲಿ ಸುತ್ತಾ ಇರೋವರೆಗೂ ಸಹ ದುಃಖದಿಂದ ನಾವು ಪಾರಾಗೋದಕ್ಕೆ ಸಾಧ್ಯವೇ ಇಲ್ಲ.
ಪುನರಪಿ ಮರಣಂ ಪುನರಪಿ ಜನನಂ ಅಂದಂಗೆ ಈ ಲೌಕಿಕದಲ್ಲಿ ಇರುವವರೆಗೂ ಈ ಚಕ್ರದಲ್ಲಿ ನಾವು ಸುತ್ತುತ್ತಾನೇ ಇರ್ತೀವಿ. ಇದರ ಮಧ್ಯದಲ್ಲಿ ಹುಟ್ಟು, ಸಾವು, ಮುಪ್ಪು, ರೋಗ, ದುಃಖಗಳಿಂದ ಬಳಲು ಹೋಗಿರುವಂತಹ ಜೀವ ಇದರಿಂದ ಪಾರಾಗೋದಕ್ಕೆ ತೊಳಲಾಡುತ್ತೆ, ಒದ್ದಾಡುತ್ತೆ. ಯಾವಾಗ ನಾವು ಸಂಪೂರ್ಣವಾಗಿ ಆ ಜಗನ್ಮಾತೆಗೆ ಶರಣಾಗ್ತೀವೋ ಆಗ ಅಂತಹ ಶರಣಾದಂತಹ ಭಕ್ತರ ಸಮಸ್ತ ದುಃಖಗಳನ್ನೂ ಸಂಪೂರ್ಣವಾಗಿ ನಿವಾರಿಸುವಂಥವಳು ಆ ಜಗನ್ಮಾತೆಯೊಬ್ಬಳೇ. ಎಲ್ಲಿಯವರೆಗೆ ನಾವು ಆಕೆಗೆ ನಮ್ಮನ್ನು ನಾವು ಸಮರ್ಪಣೆ ಮಾಡ್ಕೊಳ್ಳೋದಿಲ್ವೋ, ಸಂಪೂರ್ಣ ಶರಣಾಗತಿ ಎಲ್ಲಿಯವರೆಗೆ ನಮಗೆ ಬರೋದಿಲ್ವೋ ಅಲ್ಲಿಯವರೆಗೂ ಈ ತೊಳಲಾಟದಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಹುಟ್ಟು ಸಾವು ಅನ್ನುವಂತಹ ಈ ಭವಚಕ್ರದಲ್ಲಿ ಸುತ್ತಾನೇ ಇರ್ತೀವಿ. ಅದರಿಂದ ಪಾರಾಗಬೇಕು ಅಂದರೆ ನಮ್ಮನ್ನು ನಾವು ಸಂಪೂರ್ಣವಾಗಿ ಮಾತಿಗೆ ಒಪ್ಪಿಸ್ಕೋಬೇಕು. ನಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಆ ಮಾತಿಗೆ ಒಪ್ಪಿಸ್ಬೇಕು. ಸಂಪೂರ್ಣ ಶರಣಾಗತಿ ಒಂದೇ ರಕ್ಷಣೆಯ ಮಾರ್ಗ. 852ನೇ ನಾಮ ಸರ್ವೋಪನಿಷದುದ್ಘುಷ್ಟ. ಎಲ್ಲ ಉಪನಿಷತ್ತುಗಳಲ್ಲೂ ಸಹ ತಿಳಿಸಲ್ಪಟ್ಟಿರುವಂಥವು. ಸಂಹಿತ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ ಅಂತ ವೇದಗಳಲ್ಲಿ 4 ಭಾಗಗಳು. ಅದರಲ್ಲಿ ಕೊನೆಯ ಭಾಗವಾದಂತಹ ಉಪನಿಷತ್ತನ್ನು ವೇದಾಂತ ಅಂತ ಹೇಳ್ತಾರೆ. ಇದನ್ನು ಬ್ರಹ್ಮವಿದ್ಯೆ, ರಹಸ್ಯ ವಿದ್ಯೆ ಅಂತಲೂ ಸಹ ಹೇಳಲಾಗಿದೆ. ಸದೇರ್ಧಾತೋ ವಿಶರಣಗತ್ಯವಸಾಧನಾರ್ಥಸ್ಯ ಉಪನಿಪೂರ್ವಸ್ಯ ಕ್ವಿಪ್ ಪ್ರತ್ಯಯಾಂತಸ್ಯ ರೂಪಮಿದಂ ಉಪನಿಷತ್ತಿತಿ ಅಂತ ಶ್ರೀ ಶಂಕರ ಭಗವತ್ಪಾದರು ತಮ್ಮ ಉಪನಿಷತ್ ಭಾಷ್ಯದಲ್ಲಿ ತಿಳಿಸಿದ್ದಾರೆ. ಉಪ ನೀ ಸತ್ ಅಂದರೆ ಗುರುವಿನ ಸಮೀಪದಲ್ಲಿ ಕೂತ್ಕೊಂಡು ತಿಳಿಬೇಕಾದಂತಹ ರಹಸ್ಯವಾದ ವಿದ್ಯೆ ಉಪನಿಷತ್ತು. ಗುರುವಿನ ಸಮೀಪ ಅಂದರೆ ಆ ಗುರುವಿನ ಮಾನಸಿಕ ಸ್ಥಿತಿಗೆ ತಕ್ಕಂತೆ ತಾನೂ ಸಹ ಅದೇ ಸ್ಥಿತಿಯಲ್ಲಿ ನೆಲೆ ನಿಂತು ಗುರು ಹೇಳಿದಂತಹ ರಹಸ್ಯ ವಿದ್ಯೆಯನ್ನು ಗ್ರಹಿಸಬೇಕು. ಅವಿದ್ಯಾವೃತ್ತಿಯನ್ನು ನಿರ್ಮೂಲನಗೊಳಿಸಿ ಅನಾದಿ ಕರ್ಮ ಪರಂಪರೆಯಿಂದ ಪ್ರಾಪ್ತವಾದಂತಹ ಜನ್ಮ ಮರಣ ರೂಪವಾದಂತಹ ಸಂಸಾರವನ್ನು ನಾಶಗೊಳಿಸಿ ಪರಬ್ರಹ್ಮವನ್ನು ದೊರಕಿಸಿಕೊಡೋದ್ರಿಂದ ಇದಕ್ಕೆ ಉಪನಿಷತ್ ಅನ್ನುವಂತಹ ಹೆಸರು ಬಂದಿದೆ. ವೇದದ ಮೊದಲ 3 ಭಾಗಗಳಲ್ಲಿ ಪ್ರತಿಪಾದಿತವಾಗಿರುವಂತಹ ಯಜ್ಞಯಾಗಾದಿಗಳು ಕಾಮ್ಯ ಕರ್ಮಗಳಾಗಿರೋದ್ರಿಂದ ಅವುಗಳ ಫಲವಾದಂತಹ ಸ್ವರ್ಗ ಪ್ರಾಪ್ತಿ ಮೊದಲಾದವು ಸಹ ಸ್ಥಿರ, ಅದು ಅಶಾಶ್ವತ, ಅನಶ್ವರ. ಇದು ಸಂಸಾರ ಬಂಧನದಿಂದ ವಿಮುಕ್ತಿಯನ್ನು ನಮಗೆ ಎಂದಿಗೂ ಸಹ ದೊರಕಿಸಿಕೊಡೋಕ್ಕಾಗಲ್ಲ. ಆದರೆ ಉಪನಿಷತ್ಗಳಲ್ಲಿ ಪ್ರತಿಪಾದಿತವಾಗಿರೋದು ಬ್ರಹ್ಮಜ್ಞಾನ. ಇದರಿಂದ ನಮಗೆ ಆವರಿಸಿರುವಂತಹ ಅಜ್ಞಾನ ನಾಶವಾಗಿ ಮುಕ್ತಿ ನಮಗೆ ಪ್ರಾಪ್ತವಾಗುತ್ತೆ. ಆದ್ದರಿಂದ ಇದು ಜ್ಞಾನಕಾಂಡ ಅಂತ ಅನ್ನಿಸ್ಕೊಂಡಿದೆ. ಎಲ್ಲ ಉಪನಿಷತ್ಗಳೂ ಸಹ ಈ ಪಾರಮಾರ್ಥಿಕ ಸತ್ಯವಾದಂತಹ ಬ್ರಹ್ಮ ಒಂದನ್ನೇ ಕುರಿತು ಚಿಂತನೆ ಮಾಡುತ್ತೆ. ಉಪನಿಷತ್ತುಗಳ ಸಂಖ್ಯೆಯನ್ನು ನಿರ್ದಿಷ್ಟವಾಗಿ ಹೇಳಕ್ಕೆ ಸಾಧ್ಯವಿಲ್ಲ. 1180 ಉಪನಿಷತ್ಗಳಿವೆ ಅಂತ ಕೆಲವರು ಅಭಿಪ್ರಾಯ ಪಡ್ತಾರೆ. ಹಾಗೆ 200, 108 ಹೀಗೆ ಹಲವಾರು ಅಭಿಪ್ರಾಯ ಭೇದಗಳು ಸಹ ಕಂಡುಬರುತ್ತೆ. ಆದರೆ ಅತೀ ಪ್ರಾಚೀನವಾಗಿರುವಂಥದ್ದು, ಪ್ರಮುಖವಾದದ್ದು, ಎಲ್ಲರಿಂದ ಮನ್ನಣೆಯನ್ನು ಪಡೆದಂತಹ ಉಪನಿಷತ್ತುಗಳು ಅಂದರೆ 10. ಇವು ದಶೋಪನಿಷತ್ತುಗಳು ಅಂತಲೇ ಪ್ರಖ್ಯಾತವಾಗಿದೆ. ಈಶಕೇನ ಕಠಪ್ರಶ್ನ ಮುಂಡ ಮಾಂಡುಕ್ಯತಿತ್ತಿರಿಹಿ ಐತರೇಯಂಚ ಛಾಂದೋಗ್ಯಂ ಬೃಹದಾರಣ್ಯಕಂ ತಥಾ. ಈಶಾವಾಸ್ಯ ಉಪನಿಷತ್, ಕೇನೋಪನಿಷತ್, ಕಠೋಪನಿಷತ್, ಪ್ರಶ್ನೋಪನಿಷತ್, ಮುಂಡಕೋಪನಿಷತ್, ಮಾಂಡೂಕ್ಯೋಪನಿಷತ್, ತೈತ್ತಿರಿಯೋಪನಿಷತ್, ಐತರೇಯೋಪನಿಷತ್, ಛಾಂದೋಗ್ಯೋಪನಿಷತ್, ಬೃಹದಾರಣ್ಯಕೋಪನಿಷತ್ ಅನ್ನೋದು ಪ್ರಸಿದ್ಧವಾದಂತಹ 10 ಉಪನಿಷತ್ತುಗಳು. ಅದರಲ್ಲಿ ಅಯಮಾತ್ಮ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ ಅನ್ನೋದು ಉಪನಿಷತ್ತಿನ 4 ಮಹಾವಾಕ್ಯಗಳು ಅಂತ ಪ್ರಾಮುಖ್ಯವನ್ನು ಪಡೆದಿವೆ. ಎಲ್ಲ ಉಪನಿಷತ್ತುಗಳು ಸಹ ಆ ಬ್ರಹ್ಮಜ್ಞಾನವನ್ನೇ ಪ್ರತಿಪಾದನೆ ಮಾಡುವಂಥದ್ದು. ಈ ರೀತಿ ಎಲ್ಲ ಉಪನಿಷತ್ತುಗಳು ಸಾರಿ ಹೇಳುವಂತಹ ಪರಬ್ರಹ್ಮ ಸ್ವರೂಪಿಣಿ ಆ ಜಗನ್ಮಾತೆ. ಅದರಲ್ಲೂ ವಿಶೇಷವಾಗಿ ದೇವಿ ಉಪನಿಷತ್ತು, ತ್ರಿಪುರಾತಾಪಿನಿ ಉಪನಿಷತ್ತು,
ತ್ರಿಪುರೋಪನಿಷತ್ತು, ಸಾವಿತ್ರಿಪನಿಷತ್ತು, ಶಕ್ತ್ಯುಪನಿಷತ್ತು, ಈ ರೀತಿಯಾದಂತಹ ಉಪನಿಷತ್ತುಗಳು ಶ್ರೀ ಲಲಿತಾ ತ್ರಿಪುರ ಸುಂದರಿ ದೇವಿಯ ಪರಮ ಮಹಾತ್ಮೆಯನ್ನು, ಆಕೆಯ ಪರತತ್ವ ಸ್ವರೂಪವನ್ನು ವಿಸ್ತಾರವಾಗಿ ತಿಳಿಸುತ್ತವೆ. ಸಮಸ್ತ ಉಪನಿಷತ್ತುಗಳು ಸಾರಿ ಹೇಳುವಂತಹ ಏಕೈಕ ತತ್ವ ಸ್ವರೂಪಿಣಿನೇ ಆ ಜಗನ್ಮಾತೆ. 853ನೆಯ ನಾಮ ಶಾಂತ್ಯತೀತ ಕಲಾತ್ಮಿಕ. ಶಾಂತಿಗೂ ಅತೀತವಾಗಿರುವಂತಹ ಕಲಾಸ್ವರೂಪಿ. ಆಕಾಶಾಂತರ್ಗತವಾಗಿರುವಂತಹ ಒಂದು ಕಲೆಗೆ ಶಾಂತ್ಯತೀತ ಅಂತ ಹೆಸರು. ಶಾಂತಿಯನ್ನೂ ಮೀರಿರುವ ಆನಂದ ಸ್ವರೂಪಿಣಿ ಆ ಶ್ರೀಮಾತೆ. ಸಹಜ ಶಾಂತಿ ಸ್ವಭಾವವನ್ನೂ ಮೀರಿರೋದು ಆಕಾಶಾಂತರ್ಗತವಾದಂತಹ ಆನಂದಮಯವಾದಂತಹ ಕಲಾ ಸ್ವರೂಪ. ದಿವ್ಯವಾದಂತಹ ಆನಂದ, ಅದು ಅದ್ಭುತವಾದಂತಹ ಆನಂದ. ಇದನ್ನು ಉನ್ಮನೀ ಸೋಪಾನ ಅಂತಾರೆ. ಪರಿಶುದ್ಧವಾದ ಶಾಶ್ವತವಾದಂತಹ ಆನಂದ ಸ್ವರೂಪಿಣಿನೇ ಆ ಜಗನ್ಮಾತೆ. 854ನೆಯ ನಾಮ ಗಂಭೀರ. ಗಂಭೀರ ಸ್ವರೂಪಗಳು. ಅನರ್ಘ್ಯವಾದಂತಹ ರತ್ನಗಳನ್ನು ಹೊಂದಿರುವ ಸಮುದ್ರ ತುಂಬ ಗಂಭೀರವಾಗಿರುತ್ತೆ. ಶಾಸ್ತ್ರಗಳನ್ನು ಆಳವಾಗಿ ಅಭ್ಯಾಸ ಮಾಡಿ ಉತ್ತಮ ಜ್ಞಾನವನ್ನು ಪಡೆದವರು ಗಂಭೀರವಾಗಿರ್ತಾರೆ. ಆತ್ಮಜ್ಞಾನವನ್ನು ಪಡೆದಂತಹ ಧೀಮಂತರು ಯಾವ ಲೌಕಿಕ ವ್ಯವಹಾರಗಳಕ್ಕೂ ಸಿಕ್ಕಾಕೊಳ್ಳದೆ ಗಂಭೀರವಾಗಿರ್ತಾರೆ. ಹಾಗೆ ಸಮಸ್ತ ಜಗತ್ತನ್ನು ಸೃಷ್ಟಿಸಿ ಅದನ್ನು ಪಾಲಿಸ್ತಾ ಇದ್ದರು. ಯಾವ ಬಂಧನಕ್ಕೂ ಒಳಗಾಗದಂತಹ ಮಾತೆ ಗಂಭೀರ ಸ್ವರೂಪಳಾಗಿ, ಕೇವಲ ಸಾಕ್ಷಿ ಸ್ವರೂಪಳಾಗಿ ಕಂಡುಬರ್ತಾಳೆ. ಸಮಸ್ತ ಶಾಸ್ತ್ರಗಳ ಸಾರಭೂತಳಾಗಿರುವಂತಹ ಮಾತೆ ಬ್ರಹ್ಮಾಂಡದ ಜನನಿಯಾಗಿ ಚೈತನ್ಯ ಸ್ವರೂಪಳಾಗಿದ್ದರು. ಯಾವ ಚಂಚಲತೆಗೂ ಒಳಗಾಗದೆ, ಯಾವ ಬಂಧನಗಳಿಗೂ ಪ್ರಾಪ್ತಳಾಗದೆ ನಿರ್ವಿಕಾರಳಾಗಿ ಗಂಭೀರಳಾಗಿರುವಂಥವಳು. ಆಳವಾದಂತಹ ಗಹನವಾದಂತಹ ತತ್ವಗಳನ್ನು ಒಳಗೊಂಡಿರೋಳು ಆ ಮಾತೆ. ಆತ್ಮತತ್ವವನ್ನು ಚಿಂತನೆ ಮಾಡಬೇಕಾದ್ರೆ ಮನಸ್ಸು ನಿರ್ಮಲವಾಗಿರಬೇಕು. ಮತ್ತು ಯಾವುದೇ ಚಾಂಚಲ್ಯತೆಗೆ ಒಳಗಾಗದೆ ಗಂಭೀರತೆಯನ್ನು ಹೊಂದಿರಬೇಕು. ಶ್ರವಣ, ಮನನ, ನಿಧಿಧ್ಯಾಸನಗಳ ಮೂಲಕ ವಿಷಯಗಳನ್ನು ಸೂಕ್ಷ್ಮವಾಗಿ ಗ್ರಹಿಸುವಂತಹ ಮೇಧ, ಧಾರಣಾ ಶಕ್ತಿಗಳನ್ನು ಹೊಂದಿರಬೇಕು. ಅಂತಹ ಸೂಕ್ತ ಮನಸ್ಥಿತಿಯನ್ನು ಸಾಧಕರಿಗೆ ಅನುಗ್ರಹಿಸುವಂಥವಳು ಆ ಜಗನ್ಮಾತೆ. 855ನೆಯ ನಾಮ ಗಗನಾಂತಸ್ಥ. ಆಕಾಶದಲ್ಲಿ ನೆಲೆಸಿರುವಂಥವಳು. ಶ್ವೇತಾಶ್ವತರ ಉಪನಿಷತ್ನಲ್ಲಿ ಒಂದು ಮಾತು ಬರುತ್ತೆ, ವ್ಯಕ್ತಿವ ಸ್ತಬ್ಧೋ ದಿವಿ ತಿಷ್ಠತ್ಯೇಕಃ. ಆಕಾಶದಲ್ಲಿ ಮರದಂತೆ ಸ್ತಬ್ಧನಾಗಿ ಒಬ್ಬನೇ ಇರುವಂಥವನು. ನಿತ್ಯ ನಿರ್ಮಲವಾಗಿ ನಿರ್ಲಿಪ್ತವಾಗಿರೋದು ಆಕಾಶ. ಸಮಸ್ತ ಜಗತ್ತನ್ನು ಆವರಿಸಿರೋದು ಆಕಾಶ. ಅವ್ಯಕ್ತ ರೂಪಿಯಾಗಿ, ಚೈತನ್ಯ ಸ್ವರೂಪಿಯಾಗಿ ಸರ್ವತ್ರ ವ್ಯಾಪಿಸಿರೋಳು ಆ ಜಗನ್ಮಾತೆ. ಧರಾಕಾಶದಲ್ಲಿ ನೆಲೆಸಿರೋಳು ಈಕೆ. ನಮ್ಮ ಸಹಸ್ರಾರದ ಮಧ್ಯದಲ್ಲಿ ನೆಲೆಸಿರುವಂಥವಳು. ಆತ್ಮನ ಆಕಾಶ ಸಂಭೂತ ಅನ್ನೋ ಶ್ರುತಿಯಂತೆ ಆತ್ಮನಿಂದ ಮೊದಲು ಸೃಷ್ಟಿಯಾಗಿದ್ದು ಆಕಾಶ. ಆ ಆಕಾಶ ಸ್ವರೂಪವಾಗಿ ಸಮಸ್ತ ಬ್ರಹ್ಮಾಂಡವನ್ನು ವ್ಯಾಪಿಸಿರೋಳು ಆ ಜಗನ್ಮಾತೆ. 856ನೆಯ ನಾಮ ಗರ್ವಿತ. ಗರ್ವಿತಳು. ಸರ್ವವೂ ತಾನೇ ಅನ್ನುವಂತಹ ಜ್ಞಾನದ ಸ್ಥಿತಿಯಲ್ಲಿ ಇರುವಂಥವಳು ಜಗನ್ಮಾತೆ. ಅಹಂಕಾರ ಅಂದರೆ ನಾನು ಅನ್ನೋ ಸ್ವರೂಪದ ಸಂಪೂರ್ಣ ಅರಿವನ್ನು ಪಡೆದಿರೋಳು ಜಗನ್ಮಾತೆ. ನಾವು ಲೌಕಿಕವಾಗಿ ಉಪಯೋಗಿಸುವಂತಹ ಅಹಂಕಾರ ಅಲ್ಲ. ದುಷ್ಟ ಸಂಹಾರದ ಕಾರ್ಯದಲ್ಲಿ ತನ್ನ ಶೌರ್ಯ, ದರ್ಪ, ಸಾಮರ್ಥ್ಯಗಳನ್ನು ತೋರಿಸಿದಾಳೆ ಮಾತೆ. ಜಗನ್ಮಾತೆಯ ತಾಯಿಯ ಸ್ವಭಾವ ಅತ್ಯಂತ ಮೃದು ಮಧುರ ಆಗಿದ್ದರೂ ಅಸುರರ ಸಂಹಾರ ಕಾಲದಲ್ಲಿ ಆ ಮೃದುತ್ವ ಕೆಲಸಕ್ಕೆ ಬರಲ್ಲ. ಆಗ ತನ್ನ ಕಾಠಿಣ್ಯತೆಯನ್ನು ತೋರಿ ಅವರನ್ನು ನಿಗ್ರಹ ಮಾಡಬೇಕು. ಅಂತಹ ಸಂದರ್ಭದಲ್ಲಿ ತನ್ನ ಒಂದು ದರ್ಪವನ್ನು, ಶೌರ್ಯವನ್ನು, ಸಾಮರ್ಥ್ಯವನ್ನು ತೋರಿಸಿ ಅವರನ್ನು ನಿಗ್ರಹ ಮಾಡಿದಾಳೆ ಆ ಜಗನ್ಮಾತೆ. 857ನೆಯ ನಾಮ ಗಾನಲೋಲುಪ. ಗಾನದಲ್ಲಿ ಆನಂದವನ್ನು ಹೊಂದಿರುವಂಥವಳು. ಗಂಧರ್ವ ವಿದ್ಯಾ ಸ್ವರೂಪಿಣಿ ತಾಯಿ. ನಾದಾನುಸಂಧಾನದ ಆನಂದದ ಸ್ಥಿತಿಯಲ್ಲಿರುವಂಥವಳು.
ಓಂಕಾರನಾದ ರೂಪಿಣಿಗೆ. ಭಕ್ತರ ಭಕ್ತಿಭರಿತ ಗಾನಕ್ಕೆ ಒಲಿದು ಅನುಗ್ರಹಿಸುವಂಥವಳು ತಾಯಿ. ಭಕ್ತರು ಭಕ್ತಿ ಪರವಶವಾಗಿ ತನ್ಮಯತೆಯಿಂದ ಮಾತೆಯ ಮಹತ್ವವನ್ನು ಕೊಂಡಾಡ್ತಾ ಆನಂದ ಪರವಶರಾಗ್ತಾರೆ. ಅಂತಹ ಭಕ್ತಿಭಾವವನ್ನು ಕಂಡು ಸುಪ್ರೀತಳಾದಂತಹ ಮಾತೆ ಆ ಭಕ್ತರ ಎಲ್ಲ ಅಭಿಲಾಷೆಗಳನ್ನೂ ಸಹ ಈಡೇರಿಸ್ತಾಳೆ. ವಶಿನ್ಯಾದಿ ವಾಗ್ದೇವತೆಯರು ಮಾಡ್ತಾ ಇರುವಂತಹ ತನ್ನ ಸ್ತುತಿಯನ್ನು ಕೇಳಿ ಆನಂದವನ್ನು ಹೊಂದುವಂಥವಳು ಜಗನ್ಮಾತೆ. ಗಾನಕ್ಕೆ ಮನಸೋಲದ ಜೀವಿನೇ ಇಲ್ಲ. ಪಶು ಪಕ್ಷಿಗಳೂ ಸಹ ಗಾನಕ್ಕೆ ಆಕರ್ಷಿತವಾಗೋದನ್ನ ಕಾಣ್ತೀವಿ. ಶಿಶುರ್ವೇತ್ತಿ ಪಶುರ್ವೇತ್ತಿ ವೇತಿ ಘನಾಮೃತಂ ಫಣಿಹಿ ಅನ್ನುವಂತೆ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಎಲ್ಲರೂ ಸಹ ಗಾನದ ಆ ನಾದ ಮಾಧುರ್ಯಕ್ಕೆ ತಲೆದೂಗ್ತಾರೆ. ತಮ್ಮಲ್ಲೇ ಹಾಡ್ಕೊಂಡು ಸಂತೋಷವನ್ನು ಅನುಭವಿಸ್ತಾರೆ. ಹಾಡೋದಕ್ಕೆ ಬರೋದಿಲ್ಲ ಅಂದರೆ ಮತ್ತೊಬ್ಬರ ಎದುರಿನಲ್ಲಿ ಹಾಡೋಕ್ಕೆ ಬರೋಲ್ಲ ಅನ್ನೋರೂ ಸಹ ತಮ್ಮಲ್ಲೇ ತಾವು ಹಾಡ್ಕೊಳ್ಳೋದು ಸಹಜ. ತಮ್ಮಲ್ಲೇ ತಾವು ಹಾಡ್ಕೊಳ್ಳೋದೇ ಇರೋವಂಥ ವ್ಯಕ್ತಿ ಎಲ್ಲೂ ಇಲ್ಲ. ನಾದ ಮಾಧುರ್ಯ ಎಲ್ಲರ ಮನಸ್ಸನ್ನು ಪ್ರಶಾಂತಗೊಳಿಸುತ್ತೆ, ಉದ್ವೇಗವನ್ನು ಶಮನಗೊಳಿಸುತ್ತೆ. ಅಂತಹ ಗಾನಸ್ವರೂಪಿಣಿ ಆ ಜಗನ್ಮಾತೆ. ಆ ನಾದದಿಂದಲೇ ಮೋಕ್ಷವನ್ನು, ನಾದಾನುಸಂಧಾನದಿಂದಲೇ ಮೋಕ್ಷವನ್ನು ಸಾಧಿಸಿದಂತಹ, ಆ ಭಕ್ತಿ ಪರವಶತೆಯಿಂದ ಮುಕ್ತಿಯನ್ನು ಪಡೆದಂತಹ ಆ ಗಾನ ಯೋಗಿಗಳು ನಮ್ಮಲ್ಲಿ ಬಹಳಷ್ಟು ಇದ್ದಾರೆ. ಗಾನದಿಂದ ತಾನು ಆನಂದ ಹೊಂದಿ ತನ್ನ ಭಕ್ತರಿಗೂ ಸಹ ಆನಂದವನ್ನೇ ಕರುಣಿಸುವಂಥವಳು ಆ ನಾದಲೋಲುಪಳಾದಂತಹ ಆ ಜಗನ್ಮಾತೆ. ವೇದಗಳಿಂದ, ನಾದಗಳಿಂದ, ಪ್ರತಿಯೊಂದು ವೇದ ಅಂದರೂ ಶಬ್ದವೇ, ನಾದವೂ ಶಬ್ದವೇ. ಆ ಶಬ್ದದಿಂದಲೇ ಮಾತನ್ನು ಆಡ್ತೀವಿ, ಆ ಶಬ್ದದಿಂದಲೇ ಭಗವತ್ ಸ್ತುತಿಯನ್ನು ಮಾಡ್ತೀವಿ. ಅದನ್ನು ನಾದ ರೂಪದಲ್ಲಿ ಶಬ್ದದ ಪ್ರಯೋಗ, ವೇದ ಮಂತ್ರಗಳ ಸ್ವರೂಪದಲ್ಲಿ ಶಬ್ದದ ಪ್ರಯೋಗ, ಮಾತಿನ ಸ್ವರೂಪದಲ್ಲಿ ಶಬ್ದದ ಪ್ರಯೋಗ ಎಲ್ಲವೂ ಸಹ ಆ ಭಗವತಿಗೆ ಅರ್ಪಣೆಯಾದಾಗ ಆಕೆಯೇ ಕೊಟ್ಟಂತಹ ಆ ವಾಕ್ ಶಕ್ತಿಯನ್ನು ಆಕೆಗಾಗಿಯೇ ವಿನಿಯೋಗಿಸಿದಾಗಷ್ಟೇ, ಆಕೆಯ ಸ್ತುತಿಗಾಗಿಯೇ, ಆಕೆಯ ಸಾಕ್ಷಾತ್ಕಾರಕ್ಕಾಗಿಯೇ ವಿನಿಯೋಗ ಮಾಡಿದಾಗಷ್ಟೇ ನಾವು ಆ ವಾಕ್ ಶಕ್ತಿಯನ್ನು ಪಡೆದದ್ದು ಸಹ ಸಾರ್ಥಕವಾಗತ್ತೆ. ಅಂತಹ ಸಾರ್ಥಕತೆಯತ್ತ ನಾವು ಸಾಗೋಣ. ಮಾತೆಯ ಒಂದೊಂದೇ ನಾಮದ ಅರ್ಥಗಳನ್ನು ಗ್ರಹಿಸ್ತಾ ಮುಂದೆ ಸಾಗೋಣ. ಮುಂದಿನ ನಾಮಗಳ ಅರ್ಥವನ್ನು ಮುಂದೆ ತಿಳಿಯೋಣ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ.